ಸ್ನೇಹಿತರೆ, ನಿಮ್ಗೆ ಏನಾದರೂ ಪಡೆದುಕೊಳ್ಳುವಂಥ ಆಸೆ ಇದ್ದರೆ ಅಥವಾ ಏನನ್ನಾದರೂ ಸಾಧಿಸುವ ಛಲವಿದ್ದರೆ, ಏನನ್ನಾದರೂ ಗಳಿಸಿಕೊಳ್ಳುವ ಛಲವಿದ್ದರೆ ನೀವು ಅದರ ಹಿಂದೆ ಬೆನ್ನತ್ಕೊಂಡು ಹೋಗಬೇಡಿ. ನೀವು ಅದರ ಹಿಂದೆ ಯಾರನ್ನಾದರೂ ರೆಸ್ಪೆಕ್ಟ್ ಆಗಿರ್ಬೋದು, ವ್ಯಾಲ್ಯೂ ಆಗಿರ್ಬೋದು, ಅಥವಾ ಹುಡುಗಿ ಆಗಿರ್ಬೋದು, ಅಥವಾ ಹುಡುಗ ಆಗಿರ್ಬೋದು, ಯಾವುದರಿಂದಾರೂ ಹಿಂದೆ ಹೋಗಬೇಡಿ. ಆದರೆ ಅದನ್ನು ಅಟ್ರ್ಯಾಕ್ಟ್ ಮಾಡಿ. ನೀವೇನಾದರೂ ಚಿಟ್ಟೆಯನ್ನು ಹಿಂಬಾಲಿಸುತ್ತನ್ನು ಹಿಡಿಯಲು ಹೋದರೆ ಅದು ನಿಮ್ಮಿಂದ ಕೈ ತಪ್ಪಿ ಹೋಗುತ್ತದೆ. ನೀವು ಎಷ್ಟೇ ಚಿಟ್ಟೆಯನ್ನು ಅಥವಾ ಪಾತರಗಿತ್ತಿ ಅಥವಾ ಬಟರ್ಫ್ಲೈಯನ್ನು ಅದರ ಹಿಂದೆ ಎಷ್ಟೇ ಹಿಂದೆ ಹೊಡೆದರೂ ಕೂಡ ನಿಮಗೆ ಕೈಯಲ್ಲಿ ಸಿಗುವುದಿಲ್ಲ. ಆದರೆ ನೀವು ಅದರ ಹಿಂದೆ ಹೋಗುವ ಬದಲು ಒಂದು ಒಳ್ಳೆಯ ರೀತಿಯಾದಂಥ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ರೀತಿಯಲ್ಲಿ ನಿಮ್ಮ ಸರೌಂಡಿಂಗಲ್ಲಿ ಒಂದು ಉತ್ತಮವಾದಂಥ ಗಾರ್ಡನನ್ನು ಬೆಳೆಸಿಕೊಂಡರೆ ಅಥವಾ ಅದಕ್ಕೆ ಬೇಕಾದಂಥ ಎನ್ವೈರ್ಮೆಂಟನ್ನು ಕೊಟ್ಟರೆ ಆ ಚಿಟ್ಟೆ ನಿಮ್ಮ ಸ್ಥಳದಲ್ಲಿ ಅದಾಗಿ ಬರುತ್ತದೆ. ನೀವು ಹಿಂದೆ ಹೋಗೋದರ ಬದಲು ಅದನ್ನು ಅಟ್ರಾಕ್ಟ್ ಮಾಡಿಕೊಳ್ಳಿ, ಅದನ್ನು ತಾನಾಗಿ ಬರುವ ಥರ ಮಾಡಿಕೊಳ್ಳಿ. ಅದಕ್ಕಾಗಿ ಒಳ್ಳೆಯ ಅಪಾರ್ಚುನಿಟಿಗಳನ್ನು ಯೂಸ್ ಮಾಡಿಕೊಳ್ಳಿ. ಯಾವುದೇ ಸಿಕ್ಕಂಥ ಅಪಾರ್ಚುನಿಟಿಯನ್ನು ಯಾವುದೇ ರೀತಿಯಾಗಿ ಮಿಸ್ ಮಾಡಿಕೊಳ್ಳಬೇಡಿ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ನಿಮ್ಮ ಗ್ರೋತ್, ನಿಮ್ಮ ಡೆವಲಪ್ಮೆಂಟ್ ಸಲುವಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದರ ಮೂಲಕ ನಿಮ್ಮ ವ್ಯಕ್ತಿತ್ವದ ಸುಧಾರಣೆ ಮಾಡಿಕೊಳ್ಳಬಹುದು. ಹಾಗೂ ಸರಿಯಾದ ಟೈಮಿನಲ್ಲಿ ಸರಿಯಾದ ಡಿಸಿಷನನ್ನು ತೆಗೆದುಕೊಳ್ಳುತ್ತಾ ಹಾಗೂ ನಿಮಗೆ ಸಿಕ್ಕಂಥ ಟೈಮನ್ನು ಸರಿಯಾದ ರೀತಿಯಾಗಿ ಉಪಯೋಗಿಸಿಕೊಳ್ಳಿ. ಯಾವುದೇ ರೀತಿಯಾದಂಥ ಟೈಮನ್ನು ವೇಸ್ಟ್ ಮಾಡಬೇಡಿ. ಟೈಮ್ ಅನ್ನೋದು ತುಂಬ ಮುಖ್ಯ. ಆ ಟೈಮನ್ನು ನಿಮ್ಮ ಕ್ರಿಯಾಶೀಲತೆಯನ್ನು ವೃದ್ಧಿ ಮಾಡುವುದರ ಮೂಲಕ, ನಿಮ್ಮ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡೋದರ ಮೂಲಕ, ನೀವು ಜನರೊಂದಿಗೆ ಇರುವ ರೀತಿಯನ್ನು ಇಂಪ್ರೂವ್ ಮಾಡಿಕೊಳ್ಳೋದರ ಮೂಲಕ ಹಾಗೂ ನಿಮ್ಮ ಕ್ರಿಯಾಶೀಲತೆ ಸ್ವಲ್ಪ ಉನ್ನತ ರೀತಿಯಲ್ಲಿ ಮಾಡಿಕೊಳ್ಳಬಹುದು. ಹಾಗೂ ಜನರೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಯಾವುದೇ ರೀತಿಯಾಗಿ ಜಗಳ ಆಡುವುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವುದು ಅಥವಾ ಯಾವುದೇ ರೀತಿಯಾಗಿ ನೆಗೆಟಿವ್ ಅನ್ವಾಂಟೆಡ್ ಆದಂಥ ರಿಲೇಷನ್ಶಿಪ್ಪನ್ನು ಬೆಳೆಸಿಕೊಳ್ಳಬೇಡಿ. ಅದನ್ನು ಬಿಟ್ಟು ಲವ್ವಿಂದ, ಪ್ರೀತಿಯಿಂದ, ಸಹಬಾಳ್ವೆ ಅಥವಾ ಹುಡುಗ ಹುಡುಗಿಯರ ನಡುವೆ ಇದ್ದರಂಥ ಪ್ರೀತಿ, ಅಟ್ಯಾಚ್ಮೆಂಟ್, ಫೀಲಿಂಗ್ಸ್ ಶೇರ್ ಮಾಡಿಕೊಳ್ಳುವುದು, ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವುದು, ಪ್ರತಿಯೊಬ್ಬರೊಂದಿಗೆ ಉತ್ತಮವಾದಂಥ ಸಮಯವನ್ನು ಕಳೆಯುವುದು ಉತ್ತಮವಾಗಿದೆ. ಅವರೊಂದಿಗೆ ಉತ್ತಮವಾದಂಥ ಲವ್, ಕೇರ್ ಮಾಡುವುದು ಹಾಗೂ ಯಾರಿಗಾದರೂ ಎಫರ್ಟ್ಸ್ ಹಾಕೋದು ತುಂಬ ಇಷ್ಟ ಆಗುತ್ತದೆ. ಆ ಎಫರ್ಟ್ಸನ್ನು ನೀವು ಯಾರಾದರೂ ಮೇಲೆ ಹಾಕಿದರೆ ಅವರಿಗೆ ನೀವು ತುಂಬ ಇಷ್ಟ ಆಗುತ್ತೀರ. ಆ ರೀತಿಯಾಗಿ ಅವ್ರನ್ನ ಅಟ್ರಾಕ್ಟ್ ಮಾಡಿಕೊಳ್ಳಿ. ಹಾಗೂ ಯಾರಾದರೂ ಕಷ್ಟ ಸಮಯದಲ್ಲಿ ಇದ್ದರೆ ಆ ಕಷ್ಟ ಸಮಯದಲ್ಲಿ ನೀವು ಅವರಿಗೆ ಸಾಥನ್ನು ನೀಡುವುದರ ಮೂಲಕ, ಅವರಿಗೆ ಬೆಂಬಲವಾಗಿ ನಿಲ್ಲುವುದರ ಮೂಲಕ ಅವರ ಗಮನವನ್ನು ಸೆಳೆಯಬಹುದು. ಅವರೊಂದಿಗೆ ಉತ್ತಮವಾದಂಥ ಗೆಳೆತನವನ್ನು, ನಿಮ್ಮ ಮೇಲೆ ಒಂದು ಉತ್ತಮವಾದಂಥ ನಂಬಿಕೆ ನೀಡುತ್ತಾರೆ. ಅವರ ಕೆಟ್ಟ ಸಮಯದಲ್ಲಿ ಅವರೊಂದಿಗೆ ಉತ್ತಮವಾದಂಥ ಸಹಾಯ ಮಾಡುವುದರ ಮೂಲಕ ನಿಮ್ಮ ವ್ಯಕ್ತಿತ್ವ ಸುಧಾರಣೆ ಆಗುತ್ತದೆ. ಹಾಗೂ ಎಲ್ಲರೂ ಕೂಡ ನಿಮಗೆ ಪಾಸಿಟಿವ್ ರೀತಿಯಾಗಿ ನೋಡಲು ಪ್ರಾರಂಭಿಸುತ್ತಾರೆ. ಹಾಗೂ ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಅದಕ್ಕಾಗಿ ನೀವು ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ಟ್ರಾವೆಲಿಂಗ್ ಮಾಡಿ, ಪ್ರಪಂಚವನ್ನು ಸುತ್ತಿ ಯಾವ ಜನ ಯಾವ ರೀತಿಯಾಗಿರ್ತಾರೆ, ಈ ಪ್ರತಿಯಾದಂಥ ಲ್ಯಾಂಗ್ವೇಜನ್ನು ಕಲಿದುಕೊಳ್ಳಿ. ಹಾಗೂ ಪ್ರತಿಯೊಂದು ಕಲ್ಚರ್ ಕೂಡ ವಿವಿಧವಾಗಿರ್ತದೆ. ಆ ಕಲ್ಚರನ್ನು ಕಲಿಯುವುದರ ಮೂಲಕ ಅದರ ಬಗ್ಗೆ ನೀವು ಉತ್ತಮವಾದಂಥ ರೀತಿಯಾಗಿ ಕಲಿದುಕೊಳ್ಳಬಹುದು. ಹಾಗೂ ಆದಷ್ಟು ಸ್ಪಿರಿಚುವಾಲಿಟಿ ಅಥವಾ ದೈವದ ಬಗ್ಗೆ, ದೈವ ಅನ್ನೋದರ ಬಗ್ಗೆ ನಿಮಗೆ ಒಂದು ಉತ್ತಮವಾದಂಥ ನಂಬಿಕೆ ಇರಲಿ. ಹಾಗೂ ನೀವು ಕೆಲಸ ಮಾಡುವ ಎನ್ವೈರ್ಮೆಂಟಲ್ ಆಗಿರ್ಬೋದು, ಆಫೀಸ್ನಲ್ಲಿ ಆಗಿರ್ಬೋದು, ಅಥವಾ ಎಲ್ಲೇ ಆದರೂ ಕೂಡ, ಅಥವಾ ಸ್ಕೂಲು ಕಾಲೇಜ್ನಲ್ಲಿ ಒಂದು ಉತ್ತಮವಾದಂಥ ವ್ಯಕ್ತಿತ್ವ, ಅದರ ಸಲುವಾಗಿ ಸ್ಕಿಲ್ಸ್ಗಳನ್ನು ಬೆಳೆಸಿಕೊಳ್ಳಿ. ಟ್ಯಾಲೆಂಟ್ಸ್, ನಿಮಗೆ ಸಿಕ್ಕಾದಂಥ ಟೈಮನ್ನು ಅವರೊಂದಿಗೆ ಸಿಕ್ಕ ಅಪರ್ಚುನಿಟಿಯಲ್ಲಿ ಯೂಸ್ ಮಾಡಿಕೊಳ್ಳೋದ್ರ ಮೂಲಕ ಅದು ನಿಮ್ಮ ವ್ಯಕ್ತಿತ್ವದ ಬದಲಾವಣೆ ಅಥವಾ ನಿಮ್ಮ ಗ್ರೋತ್ ಸಲುವಾಗಿ ಕೂಡ ಯೂಸ್ ಮಾಡಿಕೊಳ್ಳಬಹುದು. ಹಾಗೂ ನೀವು ಇನ್ಫಾರ್ಮೇಷನ್ ಎಷ್ಟು ನಾಲೆಜ್ಫುಲ್ ಪರ್ಸನ್ ಆಗಿರ್ತೀರೋ ಅಷ್ಟು ನಿಮಗೆ ತುಂಬ ಒಳ್ಳೆಯದು. ಹಾಗೂ ಫ್ಯಾಮಿಲಿಯೊಂದಿಗೆ ಉತ್ತಮವಾದಂಥ ಟೈಮನ್ನು ಸ್ಪೆಂಡ್ ಮಾಡಿ, ಅವರೊಂದಿಗೆ ಫ್ಯಾಮಿಲಿ, ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಗಂಡ ಹೆಂಡತಿ ಅಥವಾ ಅಕ್ಕ ತಮ್ಮಂದಿರ ಅಥವಾ ನಿಮ್ಮ ಲವ್ಡ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅವರೊಂದಿಗೆ ಉತ್ತಮವಾದ ಟೈಮನ್ನು ಬೆಳೆಸ್ಕೊಳ್ಳಿ. ಹಾಗೂ ಇದರಿಂದಾಗಿ ಅವರಾಗಿ ನೀವು ಹುಡುಗಿಯರಿಂದ ಹೋಗೋದ್ರ ಬದಲು ಅವರಾಗಿ ನಿಮ್ಮ ಹಿಂದೆ ಬರಲು ಪ್ರಾರಂಭಿಸುತ್ತಾರೆ. ಆ ರೀತಿಯಾದಂಥ ಒಂದು ಸಿಗ್ಮಾ ಅಥವಾ ಅಟ್ರಾಕ್ಟಿವ್ ಆದಂಥ ಕ್ಯಾರೆಕ್ಟರನ್ನು ಬೆಳೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.